ಅಲ್ಲ, ನಮ್ಮ ಕನ್ನಡದ ಸ್ಟಾರ್ ನಟರಿಗೆಲ್ಲ ಏನಾದರೂ ಆಗಿದಾ ಅಂತ ಡೌಟ್ ಬರ್ತಾ ಇದೆ. ಇವರಿಗೇನಾದರೂ ಇವರ ಅಭಿಮಾನಿಗಳನ್ನ ಎತ್ತಿ ಕಟ್ಟಿ ಜಗಳ ಮಾಡಿಸಿ ಚಂದ ನೋಡುವ ಇಂಟೆನ್ಷನ್ ಏನಾದರೂ ಇದೆಯಾ? ಸ್ನೇಹಿತರೆ, ನೀವು ಒಪ್ತಿರೋ ಬಿಡ್ತಿರೋ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಷ್ಟು ಈ ಸ್ಟಾರ್ ವಾರ್, ಸ್ಟಾರ್ಗಳ ಪ್ರತಿಷ್ಠೆಯ ಜಗಳ ಬೇರೆ ಯಾವ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇರಲಿಕ್ಕಿಲ್ಲ. ಇದೇ ಕಾರಣದಿಂದ ಇವತ್ತು ನಮ್ಮ ಕನ್ನಡದ ಸಿನಿಮಾ ಇಂಡಸ್ಟ್ರಿ ಅಧಪತನಕ್ಕೆ ಬಂದು ನಿಂತಿದೆ. ಇವರ ಈ ಸ್ಟಾರ್ಗಳ ವೈಯಕ್ತಿಕ ಪ್ರತಿಷ್ಠೆ, ಈ ವೈಯಕ್ತಿಕ ಸೊಕ್ಕಿನ ಮಾತುಗಳನ್ನು ನಂಬಿ ಹಾಳಾಗ್ತಾ ಇರುವಂಥದ್ದು, ಬೀದಿಗೆ ಬರ್ತಾ ಇರುವಂಥದ್ದು ಅಭಿಮಾನಿಗಳು ಎನಿಸಿಕೊಂಡಿರುವಂಥ ಯಾರದ್ದೋ ಬಡವರ ಮನೆಯ ಮಕ್ಕಳು, ಯುವಕರು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾ ಪ್ರಮೋಷನ್ ಇವೆಂಟ್ ಅಲ್ಲಿ ಸುದೀಪ್ ಸರ್ ಆಡಿದ ಕೆಲವೊಂದು ಮಾತುಗಳು ರಾಜ್ಯದಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡೆಯುತ್ತಾ ಇದೆ. ಹಾಗಾದ್ರೆ ಅವತ್ತು ಸುದೀಪ್ ಸರ್ ಆಡಿದ ಮಾತುಗಳೇನು? ಅಷ್ಟೆಲ್ಲ ಮೆಚುರಿಟಿ ಇರುವಂತ ಒಬ್ಬ ಕನ್ನಡದ ಸ್ಟಾರ್ ನಟ ತನ್ನ ಅಭಿಮಾನಿಗಳಿಗೆ ಯುದ್ಧ ಮಾಡಿ ಅಂತ ಬಹಿರಂಗವಾಗಿ ಕರೆ ಕೊಟ್ರ? ಇವರು ಆಡಿದ ಮಾತುಗಳಿಗೆ ಕೌಂಟರ್ ಕೊಟ್ರ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ? ಈ ನಡುವೆ ಇವರು ಆಡುವ ಮಾತುಗಳ ಅರ್ಥಕ್ಕೆ ಅನರ್ಥವನ್ನು ಕೊಡ್ತಾ ಇರೋರು ಯಾರು? ಮಾಧ್ಯಮಗಳ, ಅಭಿಮಾನಿಗಳ? ಈ ಸ್ಟಾರ್ಗಳ ಕಿತ್ತಾಟದಿಂದ ಅಭಿಮಾನಿಗಳಾದವರು ಕಲಿಬೇಕಾದದೇನು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಮತ್ತು ಇಂಥ ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಬಗ್ಗೆ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ನಂದು. ನಿಮ್ಮ ಬೆಂಬಲ ಇರಲಿ. ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿಮ್ಮ ದಿನಕರ್ ಅಂಜಿ. ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಸ್ಟಾರ್ ವಾರ್ ಇವತ್ತು ನಿನ್ನೆಯದಲ್ಲ. ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್ ಕಾಲದಿಂದಲೂ ಇದು ನಡೆಯುತ್ತಾನೆ ಇದೆ. ಆದರೆ ಈಗೀಗ ಮಾತ್ರ ಇದು ಯಾಕೋ ಕಂಟ್ರೋಲ್ ತಪ್ತಾ ಇದೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟರ ಎನಿಸಿಕೊಂಡಿರುವಂಥ ಸುದೀಪ್ ಹಾಗೂ ದರ್ಶನ್ ಸರ್ ನಡುವೆ ಆಗಿರುವಂಥ ಮನಸ್ತಾಪದ ನಂತರ ಇದು ಯಾಕೋ ತುಂಬಾನೇ ಹೆಚ್ಚುತ್ತಾನೆ ಇದೆ. ಇವರ ಅಭಿಮಾನಿಗಳ ನಡುವೆ ಕಿತ್ತಾಟ, ಜಗಳ, ಈ ಮಾತು, ದ್ವೇಷ ಎಲ್ಲವೂ ಹೆಚ್ಚುತ್ತಾನೆ ಇದೆ. ಈ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಗುತ್ತೆ. ಅದು ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಪ್ರಮೋಷನ್ ಇವೆಂಟ್. ಅಲ್ಲಿ ಸುದೀಪ್ ಸರ್ ಮಾತಾಡ್ತಾ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಬಹಳ ಜೋರಾಗಿ ಹೇಳ್ತಾರೆ. ಅದು ಯಾರಿಗೆ ಅನ್ವಯ ಆಗುತ್ತೆ, ಯಾಕೆ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅನ್ನೋದನ್ನ ಮೆನ್ಷನ್ ಮಾಡೋದಿಲ್ಲ. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ. ನಾವು 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಎಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ ಸರ್ ಆಡಿದ ಈ ಮಾತುಗಳು ಮರುದಿನ ಕರ್ನಾಟಕದಲ್ಲಿ ಬೇರೆನೇ ಅರ್ಥ ಪಡೆದುಕೊಂಡು ಸುದೀಪ್ ಈ ಮಾತುಗಳನ್ನ ದರ್ಶನ್ ಮತ್ತು ಅವರ ಅಭಿಮಾನಿಗಳಿಗೇನೆ ಹೇಳಿರೋದು ಅನ್ನುವಂಥ ಒಂದು ರೂಮರ್ ಹಬ್ಬುತ್ತೆ. ಇದೇ ಸಂದರ್ಭ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಈ ಮಾತುಗಳಿಗೆ ಕೌಂಟರ್ ಎಂಬಂತೆ ಒಂದು ವೇದಿಕೆಯಲ್ಲಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನೆಕ್ಸ್ಟ್ ಸುದೀಪ್ ಸರ್ ಅವರ ಮಾತುಗಳು ಇಷ್ಟೆಲ್ಲ ಸೌಂಡ್ ಮಾಡ್ತಾ ಇದೆ ಅಂತ ಗೊತ್ತಾದ ಮೇಲೆ ಕ್ಲಾರಿಟಿ ಕೊಡ್ತಾರೆ. ಇಲ್ಲ, ನಾನು ದರ್ಶನ್ ಬಗ್ಗೆ ಮಾತಾಡಿರೋದಲ್ಲ, ಅವರ ಅಭಿಮಾನಿಗಳ ಬಗ್ಗೆ ನಾನು ಮಾತಾಡಿಲ್ಲ, ನಾನು ಮಾತಾಡಿರೋದು ಪೈರಸಿ ಬಗ್ಗೆ ಅಂತ.
ಇದ್ದೀನಿ. ಏನು ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು? ಎಲ್ಲರ ಹತ್ರ ಹೇಳಿದ್ದೆ ನಾನು. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಲ್ಲ. ಈಗ ನನಗೆ ಗೊತ್ತಿರೋದು, ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್, ನಾನು ನಲ್ಪಾಡವರು, ರಾಜಗೌಡರು, ಚಕ್ರವರ್ತಿ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ. ನಲ್ಪಾಡಿಗೆ ಒಂದೇನು ಹೇಳಿರ್ತೀನಿ, ಒಂಚೂರು ತಿಳ್ಕೊಂಡು ಹೇಳಿ ಅಂತ. ಸರ್ಕಾರ ಇರೋದ್ರಿಂದ ಇನ್ನೊಂದಿರ್ಬೋದು, ಒಂದು ರಿಪೋರ್ಟ್ ಬರುತ್ತೆ ನಮಗೆ. ಓಕೆ, ಈ ಒಂಥರ ದುಡ್ಡಿನ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ, ಒಂದು ಪೈರಸಿಗೆ ದೊಡ್ಡ ಮೊತ್ತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು. ಮಾರ್ಕ್ ಪೈರಸಿ ಮಾಡಬೇಕು, ಮಾರ್ಕಿಗೆ ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ. ಇದನ್ನ ಎಲ್ಲ ಒಂದ್ ಕಡೆ ವ್ಯಕ್ತಪಡಿಸ್ಬೇಕು, ಯಾರಿಗೆ ನಮ್ಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗ್ಲಿ, ತಟ್ಟಿಸೋಣ ಅಂದ್ಬಿಟ್ಟು ಬಂತು. ಈಗ ಇದಾದ್ಮೇಲೆ ಈ ಪಬ್ಲಿಸಿಟಿ ಇದಾಗುತ್ತಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್. ಓಕೆ, ನಿನಗೆ 2 ದಿನ ಪಬ್ಲಿಸಿಟಿ ಬೇಕಾ, ತಾವು ಮಾಡ್ತೀವಿ ಅಂದೆ ನಾನು. ಇದು ನಾವೇನು ಅನ್ಕೊಂಡಿದ್ವಲ್ಲ, ಹೋಗಿ ಸ್ಟೇಜ್ ಮೇಲೆ ಹೇಳಿದೆ. ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನು ಎದ್ಬಿಟ್ಟಿದೆ ಅಂದ್ಬಿಟ್ಟು. ಆಕ್ಚುಲಿ ಫ್ರಾಂಕ್ ಏನಂದ್ರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್. ಓಕೆ, ಹಾಗಾದ್ರೆ ನೀವು ಪೈರಸಿ ಬಗ್ಗೆನೇ ಮಾತನಾಡಿದಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ಮೆಚುರಿಟಿ ಇರುವಂತ ಒಬ್ಬ ನಟನಿಗೆ ಗೊತ್ತಿರೋದಿಲ್ವಾ ನೀವು ಮಾತನಾಡಿದಾಗ ಅದು ಯಾರು, ಯಾರಿಗೆ, ಹೇಗೆ ಪರಿಣಾಮ ಬೀರುತ್ತೆ ಅಂತ? ಓಕೆ, ನೀವು ಪೈರಸಿ ಬಗ್ಗೆನೇ ಮಾತನಾಡಿದಂತ ತಿಳ್ಕೊಳ್ಳೋಣ. ಅದನ್ನ ಅಲ್ಲೇ ಸ್ಟೇಜಲ್ಲೇ ಕ್ಲಾರಿಟಿ ಕೊಡ್ಬೋದಿತ್ತಲ್ಲ. ನೀವು ಪೈರಸಿ ಬಗ್ಗೆನೇ ಮಾತಾಡಿದ್ದೇ ಆದ್ರೆ ನೀವು ನಿಮ್ಮ ಅಭಿಮಾನಿಗಳಿಗೆ ನೀವು ಯುದ್ಧ ಮಾಡಿ, ನೀವು ರಿಟರ್ನ್ ಕೊಡಿ, ನೀವು ತಿರುಗಿಸಿಕೊಡಿ ಅನ್ನುವಂಥ ಪ್ರಚೋದನೆ ಯಾಕೆ ಕೊಡಬೇಕಿತ್ತು? ನೀವು ತಿರುಗಿಸಿಕೊಡಿ ಅಂದ್ರೆ ಏನು, ಪೈರಸಿ ಮಾಡೋರಿಗೆ ಹೊಡೀರಂತನಾ? ಅದನ್ನಾದ್ರೂ ಕ್ಲಾರಿಟಿ ಕೊಡಿ ಅಲ್ಲ. ಸುದೀಪ್ ಸರ್ ಅವರೇ, ನಿಮ್ಮಷ್ಟೇ ಜ್ಞಾನಿಗಳು ನಿಮ್ಮ ಅಭಿಮಾನಿಗಳು ಎಲ್ಲರೂ ಇರೋದಿಲ್ಲ. ನೀವು ಈ ತರ ಕಾಂಪ್ಲಿಕೇಟೆಡ್ ಸ್ಟೇಟ್ಮೆಂಟ್ ಅನ್ನು ಕೊಡೋದು, ಮತ್ತೆ ಅದನ್ನು ತಿರುಚೋದು, ಇಲ್ಲ ನಾನು ಈ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿರೋದು, ಪೈರಸಿಗೆ ಹೇಳಿರೋದು ಅಂತ ಹೇಳ್ತಿರಲ್ಲ, ಇದನ್ನ ಕ್ಲಾರಿಟಿ ಕೊಡಿ. ಯಾಕಂತೇಳಿದ್ರೆ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನಂಬಿ ರೊಚ್ಚಿಗೆದ್ದು ಈ ಅಭಿಮಾನಿಗಳು ಒಡೆದಾಡಿ ಬಡದಾಡಿ ಯಾರಿಗೋ ಏನೋ ಆದ್ರೆ ಅವರ ನಷ್ಟಕ್ಕೆ ನೀವು ಹೊಣೆಗಾರರಿದ್ದೀರಾ? ದಿಸ್ ಈಸ್ ಮೈ ಕ್ವಶನ್. ಕರ್ನಾಟಕದ ಜನತೆ ನಿಮ್ಮ ಬಗ್ಗೆ ಬಹಳ ಗೌರವ ಮತ್ತು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಹಾಗಾಗಿ ನೀವು ಈ ತರ ಸಿಲ್ಲಿ ಸ್ಟೇಟ್ಮೆಂಟ್ಗಳನ್ನ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಕೊಟ್ಟು ಸಣ್ಣವರಾಗಬೇಡಿ ಅಂತ ನಿಮ್ಮ ವ್ಯಕ್ತಿತ್ವ ಮತ್ತು ನಟನೆಯ ಅಭಿಮಾನಿಯಾಗಿ ನನ್ನದೊಂದು ರಿಕ್ವೆಸ್ಟ್. ಹಾಗಾಗಿ ನೀವು ಪ್ರಚೋದನೆ ಕೊಟ್ಟಿದ್ದೀರಿ ಅಂತಲ್ಲ, ಅಷ್ಟು ಮೆಚೂರ್ಡ್ ಅಭಿಮಾನಿಗಳು ಎಲ್ಲರೂ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಈ ಥರದ ಅಹಿತಕರ ಘಟನೆಗಳಿಗೆಲ್ಲ ನಿಮ್ಮ ಹೆಸರು ಬರಬಾರ್ದು ಅನ್ನುವಂಥ ಒಂದು ಇಂಟೆನ್ಷನಿಂದ ನಾವು ಎಲ್ಲೋ ಒಂದು ಕಡೆ ಅಭಿಮಾನಿಗಳಾಗಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ವಿಡಿಯೋ ನಿಮ್ಮ ಹತ್ರ ತಲುಪಿದ್ರೆ ಇದನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಅನ್ಕೊಂಡು. ಇನ್ನು ಈ ನಮ್ಮ ಕನ್ನಡದ ಸ್ಟಾರ್ಗಳ ಅಭಿಮಾನಿಗಳಿಗೆ ನನ್ನದೊಂದು ರಿಕ್ವೆಸ್ಟ್, ದಯವಿಟ್ಟು ಈ ಸ್ಟಾರ್ ವಾರ್ ಅನ್ನುವಂಥ ಕಾನ್ಸೆಪ್ಟನ್ನು ಬಿಡಿ. ಇದರಿಂದ ನಮಗೆ ಏನೂ ಲಾಭ ಇಲ್ಲ. ಇವತ್ತು ಕನ್ನಡ ಅಂತ ಬಂದರೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ರೇನೆ ಕನ್ನಡ ಬೆಳೆಯೋದಕ್ಕೆ ಸಾಧ್ಯ, ಕನ್ನಡ ಉಳಿಯೋದಕ್ಕೆ ಸಾಧ್ಯ. ಸ್ನೇಹಿತರೆ, ಇವತ್ತು ದರ್ಶನ್ ಸರ್ ಸಿನಿಮಾ ಬಂದಾಗ ಸುದೀಪ್ ಸರ್ ಅಭಿಮಾನಿಗಳು ನೋಡದಿರುವುದಂತೆ ಅಥವಾ ಅಪಪ್ರಚಾರ ಮಾಡೋದಂತೆ, ಅಥವಾ ಸುದೀಪ್ ಸರ್ ಸಿನಿಮಾ ಬಂದಾಗ ದರ್ಶನ್ ಸರ್ನ ಅಭಿಮಾನಿಗಳು ನೋಡದಿರುವುದಂತೆ, ಅಪಪ್ರಚಾರ ಮಾಡೋದಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪೋಸ್ಟ್ ಆಗೋದಂತೆ, ದ್ವೇಷ ಕಾರೋದಂತೆ, ಕಮೆಂಟ್ ಹಾಕೋದಂತೆ, ಇದೆಲ್ಲ ಬೇಕಾ? ನಾವೆಲ್ಲ ಕನ್ನಡಿಗರಲ್ವಾ ಸ್ನೇಹಿತರೆ? ಇದೇ ಕಾರಣದಿಂದ ಇವತ್ತು ನಮ್ಮ ಕನ್ನಡ ಸಿನಿಮಾ ಇವತ್ತು ಕೊಲ್ಯಾಪ್ಸ್ ಆಗ್ತಾ ಇದೆ, ಅಧಪತನಕ್ಕೆ ಬಂದು ನಿಂತಿದೆ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 2025 256 ಕನ್ನಡ ಸಿನಿಮಾಗಳು ಬಿಡುಗಡೆಯಾಗಿದೆ. ಅದರಲ್ಲಿ ಕೇವಲ 2 ರಿಂದ 3 ಸಿನಿಮಾಗಳು ಮಾತ್ರ ಸಕ್ಸಸ್ ಆಗಿದೆ. 0.7% ಸಕ್ಸಸ್ ರೇಟ್ ನಮ್ಮ ಕನ್ನಡ ಸಿನಿಮಾದು. ಯಾವ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇಷ್ಟು ಲೀಸ್ಟ್ ಸಕ್ಸಸ್ ರೇಟ್ ಇಲ್ಲ. ಇದನ್ನು ನಾವು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ನಟನ ಅಂಧ ಅಭಿಮಾನಿ ಆಗುವುದಕ್ಕಿಂತ ಕರ್ನಾಟಕದ ಅಪ್ಪಟ ಅಭಿಮಾನಿ ಆಗಬೇಕು. ಯಾರೇ ಉತ್ತಮ ಸಿನಿಮಾ ಮಾಡಿದ್ರು ಪ್ರೋತ್ಸಾಹ ಕೊಡಬೇಕು. ಆಗ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯ. ಇಲ್ಲಿ ಕನ್ನಡ ಉಳಿದ್ರೇನೆ ಎಲ್ಲಾನು. ಇದನ್ನೆಲ್ಲ ನಮ್ಮ ಸೋ ಕಾಲ್ಡ್ ಸ್ಟಾರ್ ನಟರು ಅರ್ಥ ಮಾಡಿಕೊಂಡು ಈ ಚೀಪ್ ಮೆಂಟಾಲಿಟಿ ಇದೆಯಲ್ಲ, ಈ ಅಭಿಮಾನಿಗಳನ್ನ ಎತ್ತಿಕಟ್ಟುವ ಚೀಪ್ ಮೆಂಟಾಲಿಟಿ ಹೊರಬಂದು ಸಾಮಾಜಿಕ ಜವಾಬ್ದಾರಿಯಿಂದ ವರ್ತಿಸಬೇಕು. ನಿಮ್ಮ ಈ ಸ್ವಪ್ರತಿಷ್ಠೆಗೆ ಯಾರದ್ದೋ ಮನೆಯ ಬಡವರ ಮಕ್ಕಳನ್ನ ಬಲಿ ಕೊಡಬೇಡಿ ಅಂತ ಹೇಳ್ತಾ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಮತ್ತೆ ಗತವೈಭವವನ್ನು ನೋಡ್ಬೇಕಂತ ಹೇಳಿದ್ರೆ ಈ ಸ್ಟಾರ್ ವಾರ್ ಅನ್ನುವಂಥ ಪಿಡುಗು ನಿಲ್ಲೇಬೇಕು. ಅದಕ್ಕೆ ಕೆಲವು ಮೆಚುರಿಟಿ ಇರುವಂಥ ಸ್ಟಾರ್ಗಳು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಬಂದು ಒಗ್ಗಟ್ಟಿನ ಮಾತನಾಡಬೇಕೆ ಹೊರತು ಯುದ್ಧ ಮಾಡುವ ಮಾತನ್ನಲ್ಲ ಅಂತ ಹೇಳ್ತಾ, ಸದ್ಯಕ್ಕೆ ಸುದೀಪ್ ಸರ್ ಹೇಳಿರುವಂಥ ಮಾತು ಪೈರಸಿ ಬಗ್ಗೆನೇ ಅಂತ ಎಲ್ಲರೂ ಅಂದ್ಕೊಂಡು ಅಭಿಮಾನಿಗಳಾಗಿರ್ಬೋದು, ಮಾಧ್ಯಮಗಳು ಸೈಲೆಂಟ್ ಆಗಿ ಈ ಮ್ಯಾಟ್ರನ್ನು ಕ್ಲೋಸ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಿಂದ ಸ್ಟಾರ್ ವಾರ್ ಇಲ್ಲ ಅಂತ ನಾವು ಪ್ರೂವ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಈ ಸ್ಟಾರ್ ವಾರ್ಗಳ ಬಗ್ಗೆ, ಈ ಸ್ಟಾರ್ ವಾರ್ ಇಶ್ಯೂಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.